ಅಬ್ಕಾರಿ ಇಲಾಖೆ ಸನ್ನದ್ದು ಪರವಾನಗಿ ಈ ಹರಾಜು ಅವೈಜ್ಞಾನಿಕ ಸೂರ್ಯಕುಮಾರ್ ಆರೋಪ. ಹರಾಜು ಪ್ರಕ್ರಿಯೆಯಲ್ಲಿ ದೇಶದ ಎಲ್ಲ ರಾಜ್ಯದವರಿಗೂ ಅವಕಾಶ ಇದು ಕನ್ನಡಿಗರಿಗೆ ಮಾಡಿದ ದ್ರೋಹ. ಜಿಲ್ಲಾವಾರು ಮೀಸಲಾತಿ ನೀಡಲು ಆಗ್ರಹ. ಚಾಮರಾಜನಗರ ಕರ್ನಾಟಕ ರಾಜ್ಯದ ಅಬಕಾರಿ ಇಲಾಖೆ ಸನ್ನದ್ದು ಪರವಾನಗಿ ಈ ಹರಾಜಿನಲ್ಲಿ ಸ್ಥಳೀಯರಿಗೆ ಆದ್ಯತೆ ನೀಡಬೇಕು ಎಂದು ಬಿಜೆಪಿ ಯುವ ಮೋರ್ಚಾದ ಅಧ್ಯಕ್ಷ ಸೂರ್ಯಕುಮಾರ್ ಆಗ್ರಹಿಸಿದರು. ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ, ಕರ್ನಾಟಕ ರಾಜ್ಯ ಸರ್ಕಾರವು ಚಾಮರಾಜನಗರ ಜಿಲ್ಲೆಯ 7 ಸೇರಿದಂತೆ ರಾಜ್ಯದಲ್ಲಿನ ಅಬಕಾರಿ ಪರವಾನಗಿಗಳಾದ CL2, CL9 ಮತ್ತು MSILನ ಕೆಲವು ಸೇರಿದಂತೆ ಒಟ್ಟು ಸುಮಾರು 600ಕ್ಕೂ ಹೆಚ್ಚು ನವೀಕರಣಗೊಳ್ಳದ ಪರವಾನಗಿ ರದ್ದಾಗಿರುವುದು ಮತ್ತು ಇತರೆ ಕಾರಣಗಳಿಂದ ರಾಜ್ಯ ಸರ್ಕಾರದ ಸುಪರ್ದಿಯಲ್ಲಿರುವ ಅನೇಕ ಪರವಾನಗಿಗಳನ್ನು ರಾಜ್ಯ ಸರ್ಕಾರದ ಲಾಭದಾಯಕ ಉದ್ದೇಶದಿಂದ ಈ ಹರಾಜು ಮಾಡಲು ನಿರ್ಧರಿಸಿರುವ ಪ್ರಕ್ರಿಯೆ ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿದ್ದು ಒಂದು ಯೋಜಿತ ದ್ರೋಹವಾಗಿದೆ. ಇದರ ವಿರುದ್ಧ GH ಪಟೇಲ್ ಸಭಾಂಗಣದಲ್ಲಿ ನಡೆದ ತರಬೇತಿಯನ್ನು ವಿರೋಧಿಸಿ ಬಹಿಷ್ಕಾರ ಮಾಡಿ ಹೊರಬರಲಾಗಿದೆ ಎಂದರು. ಕರ್ನಾಟಕ ರಾಜ್ಯದ ಪರವಾನಗಿಗಳಿಗೆ ಅಥವಾ ಉದ್ಯಮಕ್ಕೆ ದೇಶದ ಎಲ್ಲ ರಾಜ್ಯಗಳ ಉದ್ಯಮಿಗಳನ್ನು ಅಥವಾ ನಾಗರಿಕರನ್ನು ಹರಾಜು ಪ್ರಕ್ರಿಯೆಯಲ್ಲಿ ಭಾಗವಹಿಸಲು ಅವಕಾಶ ಮಾಡಿರುವುದೇ ಕನ್ನಡಿಗರಿಗೆ ಮಾಡಿರುವ ದೊಡ್ಡ ದ್ರೋಹವಾಗಿದೆ. ಗ್ಯಾರಂಟಿ ಯೋಜನೆಗಳಿಗೆ ಹಣ ತುಂಬುವ ಹಾಗೂ ಖಜಾನೆಯನ್ನು ಭರ್ತಿ ಮಾಡಿಕೊಳ್ಳುವ ದೊಡ್ಡ ಹುನ್ನಾರ. ತಾವು ನಿಗದಿಪಡಿಸಿರುವ ಕನಿಷ್ಠ ಹರಾಜಿನ ಮೊತ್ತ 80 ಲಕ್ಷ ರು ನಿಗದಿಪಡಿಸಿರುವುದೇ ಸಾಕ್ಷಿಯಾಗಿದೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ APMC ಮಾಜಿ ಅಧ್ಯಕ್ಷ ಮನೋಜ್ ಪಟೇಲ್, ಮುಖಂಡರಾದ ಬಂಗಾರನಾಯಕ, ಮಹೇಶ್ ಪ್ರಸಾದ್, ಜಿಲ್ಲಾ ಮಾಧ್ಯಮ ಪ್ರಮುಖ ರಾಮಸಮುದ್ರ ಶಿವಣ್ಣ, ಮಾಜಿ ಚೂಡಾ ಸದಸ್ಯ ಕೋಸಣ್ಣ, ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಮಹೇಶ್ ಹಾಜರಿದ್ದರು. ವರದಿ ಒಮ್ಮ ನಂಜುಂಡನಾಯಕ, ಪ್ರಜಾಪವರ್ ಟಿವಿ, ಚಾಮರಾಜನಗರ. ಮುಂದೆ ಬರಬೇಕು, ಸಾರ್ವಜನಿಕರನ್ನ ಮುಂದೆ ತರಬೇಕು, ಸರ್ಕಾರಕ್ಕೆ ಲಾಭದಾಯಕವಾಗಿ ಸರ್ಕಾರವನ್ನು ನಡೆಸಬೇಕು ಅನ್ನೋದು ಎಲ್ಲ ಸರ್ಕಾರದ ಆಶಯ ಇರ್ತದೆ. ಸರ್ಕಾರ ನಡೆಸಲಿಕ್ಕೆ ಹಣ ಬೇಕಾಗಿರೋದಿಲ್ಲ. ಆದರೆ ಹಣನ ಯಾವ ಥರ ಕ್ರೋಢೀಕರಿಸಬೇಕು, ಯಾವ ಥರ ತೆರಿಗೆನ ಸಂಪಾದನೆ ಮಾಡಬೇಕು ಅನ್ನೋ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಮತ್ತು ಅದ್ರ ಬಗ್ಗೆ ಸರಿಯಾದ ವಿವೇಚನೆ ಇಟ್ಕೊಂಡು ಸರ್ಕಾರ ನಡೆಸಿದಾಗ ಮಾತ್ರ ಅಂಥ ಸರ್ಕಾರಗಳು ಸಾರ್ವಜನಿಕರ ಮನಸ್ಸಲ್ಲಿ ಶಾಶ್ವತವಾಗಿ ಉಳಿತವೆ. ಆದರೆ ಇವತ್ತಿನ ಸರ್ಕಾರ, ನಮ್ಮ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ, ಇವರ ಬಿಟ್ಟಿ ಬಾಕಿಗಳಿಗೆ ಹಣ ಕ್ರೋಢೀಕರಿಸುವ ಉದ್ದೇಶದಿಂದ ಏನಾದ್ರು ಮಾಡಿ ತೆರಿಗೆ ಸಂಪಾದನೆ ಮಾಡಬೇಕು ಅನ್ನೋ ಒಂದು ದುರಾಲೋಚನೆಯಿಂದ ಕನ್ನಡಿಗರಿಗೆ ಒಂದು ದೊಡ್ಡ ದ್ರೋಹವನ್ನು ಮಾಡಲಿಕ್ಕೆ ಹೊರಟಿದೆ. ಏನ ದ್ರೋಹ ಅಂತಂದ್ರೆ, ಇದೇ ತಿಂಗಳು 7ನೇ ತಾರೀಕು ಚಾಮರಾಜನಗರದ GH ಪಟೇಲ್ ಸಭಾಂಗಣದಲ್ಲಿ ಅಬಕಾರಿ ಇಲಾಖೆಯವರು ಈ ಹರಾಜಿನ ಕಾರ್ಯಾಗಾರವನ್ನು ಕೂಗಿದರು. ಆ ಕಾರ್ಯಾಗಾರಕ್ಕೆ ನಾವು ಸಹ ಹೋಗಿದ್ವಿ, ನಾನು ಅದರಲ್ಲಿದ್ದೆ. ಅವ್ರು ಎಕ್ಸ್ಪ್ಲೇನ್ ಮಾಡೋ ಪ್ರಕಾರ ನಮ್ಮ ಜಿಲ್ಲೆಯಲ್ಲಿ 7 ಪರವಾನಗಿಗಳು ಸೇರಿ ಇಡೀ ರಾಜ್ಯದ CL2, CL9 ಮತ್ತು MSILನ ಕೆಲವು ಪರವಾನಗಿಗಳನ್ನ ಹರಾಜಿಗೆ ಇಟ್ಟಿದ್ದಾರೆ. ಏನು ಮಾನದಂಡಗಳನ್ನ ಅನುಸರಿಸಿದ್ದಾರೆ ಇವರು ಅಂತಂದ್ರೆ, ಕುಡಿಯೋದು ನಮ್ಮ ರಾಜ್ಯದವರು, ಸಂಪಾದನೆ ಮಾಡಿ ಖರ್ಚು ಮಾಡೋದು ನಮ್ಮ ರಾಜ್ಯದವರು, ಅಧಿಕಾರಿಗಳು ನಮ್ಮ ರಾಜ್ಯದವರು. ಆದರೆ ಈ ಹರಾಜು ಆನ್ಲೈನ್ ಮೂಲಕ ಏನು ಹರಾಜು ಪ್ರಕ್ರಿಯೆ ನಡೆಸಿದ್ದಾರೆ, ಇದನ್ನ ಪರ್ಚೇಸ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿರೋಂಥದ್ದು ಎಲ್ಲ ಹೊರ ರಾಜ್ಯದವರಿಗೂ ಸಹ ಅವಕಾಶ ಕೊಟ್ಟಿದ್ದಾರೆ. ಯಾವುದು ಇವೆಲ್ಲ CL2, CL9, MSIL ಹರಾಜು ಹಾಕಕ್ಕೆ ಬರ್ತಿದ್ದಾವೆ? ಏನಿವೆಲ್ಲ? ಇವೆಲ್ಲ ನವೀಕರಣಗೊಳ್ಳದೇ ಇರೋಂಥದ್ದು ಅಥವಾ ಡೂಪ್ಲಿಕೇಟ್ ಮದ್ಯ ಮಾಡಿ ಸೀಸ್ ಆಗಿರೋಂಥವು, ಮತ್ತು MSIL ಕೆಲವು ಹೊಸ ಮಳಿಗೆಗಳನ್ನ ಕೊಡಬೇಕು ಅಂತಿದ್ದವು, ಅಥವಾ ಕೆಲವೊಂದು ಬೇರೆ ಬೇರೆ ಕಾರಣಗಳಿಂದ ವ್ಯಾಪಾರ ಮಾಡಿ ಸ್ಥಗಿತವಾಗಿ ಅದನ್ನ ಮುಟ್ಕೊಳ್ಳೋ ಇಂಥವು. ಇವೆಲ್ಲ ನಮ್ಮ ರಾಜ್ಯದ್ದು, ನಮ್ಮ ರಾಜ್ಯದ ವ್ಯಾಪಾರಿಗಳು ವ್ಯಾಪಾರ ಮಾಡ್ತಿದ್ದಂಥ ಲೈಸೆನ್ಸ್ಗಳು. ಆದರೆ ಇವತ್ತು ಅವಕಾಶ ಕೊಟ್ಟಿರೋದು ಹೊರ ರಾಜ್ಯದಲ್ಲಿ. ಏನು ಉಪಯೋಗ? ಸರಿ, ತಮಿಳುನಾಡು, ಕೇರಳ ಅಥವಾ ಆಂಧ್ರದಲ್ಲಿ ಇದೇ ಥರ ಈ ಹರಾಜು ಪ್ರಕ್ರಿಯೆಯನ್ನು ಮಾಡಿದಾರ? ನಮ್ಮ ರಾಜ್ಯದಲ್ಲಿ ಅವಕಾಶ ಕೊಟ್ಟಿದಾರ? ನಾವೆಲ್ಲ ಹೋಗ್ಬೇಕು. ಉದಾಹರಣೆಗೆ ಜೋಡಿಲಿ ಅಷ್ಟೇ ಶಿವಕಲ್ಲ ಕೈಲಾಸ ಅಂತ ಪಾನಿಪುರಿ ಅಂಗಡಿ ಇದೆ, ತಾವೆಲ್ಲ ನೋಡಿರ್ತೀರಿ. ಒಂದು ಪಾನಿಪುರಿ ಅಂಗಡಿ ಅದು, ಓನರು ಹೊರ ರಾಜ್ಯದವರು, ಅಲ್ಲಿ ಬಟ್ಟ ಹೊರ ರಾಜ್ಯದವರು, ಕ್ಲೀನರ್ ಹೊರ ರಾಜ್ಯದವರು, ಸಪ್ಲೈರ್ ಹೊರ ರಾಜ್ಯದವರು, ಅಂಗಡಿ ಇಟ್ಕೊಂಡಿರೋದು ಮಾತ್ರ ಇಲ್ಲಿ
ಒಂದು ಪಾನಿಪುರಿ ಅಂಗಡಿ ಒಂದು ಹೋಟೆಲ್ ನಲ್ಲಿ ಈ ತರ ವ್ಯತ್ಯಾಸ ಇದ್ದಾಗ ನೀವು ಇದನ್ನ ನಾಳೆ CN9 ಏನಿದು ರೆಸ್ಟೋರೆಂಟ್, ಈ ರೆಸ್ಟೋರೆಂಟ್ ಕೊಡ್ತೀರಿ. ಓನರ್ ಇಂದ ಹಿಡಿದು, ಕ್ಯಾಶಿಯರ್ ಇಂದ ಹಿಡಿದು, ಬಟ್ಟರ್ ಇಂದ ಹಿಡಿದು, ಕ್ಲೀನರ್ ಇಂದ ಹಿಡಿದು, ಸಪ್ಲೈಯರ್ ಇಂದ ಹಿಡಿದು, ತಟ್ಟೆ ತೊಳೆಯೋದು ಎಲ್ಲರೂ ಹೊರ ರಾಜ್ಯದಿಂದ ಕರ್ಕೊಂಡು ಕೂಡಿಸ್ತಾರೆ. ಹೋಗ್ತಾರೆ ಕನ್ನಡಿಗರು ಸಿಗುತ್ತಾ? ಮೊನ್ನೆ ಸಿದ್ದರಾಮಯ್ಯ ಅವರೇ ವಿಧಾನಸೌಧದ ಒಳಗಡೆ ದೀರ್ಘ ಗೊತ್ತಾ, ಸಂಧಿ ಗೊತ್ತಾ, ಕರ್ನಾಟಕದ ಇತಿಹಾಸ ಗೊತ್ತಾ, ಕನ್ನಡ ಬರೆಯ ಗೊತ್ತಾ ಅಂದ್ರೆ ಮಾತ್ರ ಕನ್ನಡಿಗ ಉದ್ಧಾರ ಆಗಲ್ಲ. ನಿಮ್ಮ ಕನ್ನಡದ ಅಭಿಮಾನವನ್ನ ಇದರಲ್ಲಿ ತೋರಿಸ್ಬೇಕು, ಕನ್ನಡಿಗರಿಗೆ ಅವಕಾಶ ಸೃಷ್ಟಿಸಿ ಕೊಡೋದು ತೋರಿಸ್ಬೇಕು. ಇದು ಮೊದಲು. ಎರಡನೇ ಇದರಲ್ಲಿ ಎಷ್ಟು ವರ್ಷಕ್ಕೊಂದ್ಸತಿ ಕೊಟ್ಟಿದ್ದೀರಿ ಇದನ್ನ? ಈಗ ನಮ್ಮ ರಾಜ್ಯದಲ್ಲಿ CN2 ಇದೆ, CN7 ಇದೆ, CN9 ಇದೆ. ಇವೆಲ್ಲವೂ ಸಹ ಇವರು ಬಹಳ ವರ್ಷಗಳಿಂದ, ಬಂಗಾರಪ್ಪನ ಕಾಲದಿಂದ ಸಹ ಬಹಳ ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ತಾತ, ತಂದೆ, ಮಗ ಇದರಲ್ಲಿ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡ್ಕೊಂಡಿದ್ದಾರೆ. 16 ಜನ ಕೆಲಸ ಕೊಟ್ಟಿದ್ದಾರೆ. ನೀವು 5 ವರ್ಷಕ್ಕೆ ಮಾತ್ರ ಅಂತ ಕೊಟ್ಟಿದ್ದೀರಿ. ಪ್ರತಿ 5 ವರ್ಷಕ್ಕೆ ಒಂದ್ಸತಿ ಹೇಳ್ಬೋದು. ಆಯ್ತಪ್ಪ, ಪ್ರತಿ 5 ವರ್ಷ ಆದ್ಮೇಲೆ ಅವ್ನು ಏನ್ ಮಾಡ್ಬೇಕು? 5 ವರ್ಷ ಇಲ್ಲಿರ್ತಾನೆ, ಎಕ್ಸ್ಪೀರಿಯನ್ಸ್ ತಗೊಂಡಿರ್ತಾನೆ, ವ್ಯವಹಾರ ಮಾಡಿರ್ತಾನೆ, ಲಾಭ ನಷ್ಟಗಳನ್ನ ಕಂಡಿರ್ತಾನೆ, ಅನುಭವ ತಗೊಂಡಿರ್ತಾನೆ. ಅವ್ರು ಮತ್ತೆ ಇನ್ನೊಂದ್ಸತಿ ಏನ್ ಮಾಡ್ಬೇಕು? ಬೇರೆ ವ್ಯವಹಾರ ಹೋಗಿ ಫಸ್ಟ್ ಇಂದ ABCD ಶುರು ಮಾಡ್ಬೇಕು. ಎಲ್ಲಿದೆ ಅವ್ರಿಗೆ ಟೈಮ್, ಜೀವನ ಹೆಂಗ್ ಮಾಡ್ಬೇಕು? ಸರಿ ಆಯ್ತು, 5 ವರ್ಷಕ್ಕೆ ವರ್ಷದಿಂದ ಮಾಡಿದ್ರೆ ಅಂತ ಹೇಳ್ತಾರೆ. ಎಷ್ಟು ಮಾಡಿದ್ರಿ? ಮಿನಿಮಮ್ ಬಿಡ್ ಅಮೌಂಟ್ 80 ಲಕ್ಷ ರೂಪಾಯಿ. ಇವತ್ತು ಒಂದು CN7 ಅನ್ನೋದು ತಮ್ಮೆಲ್ಲರಿಗೂ ಗೊತ್ತಿದೆ, ಅನೇಕ ಕಡೆ ಓಪನ್ ಆಗ್ತಾ ಇದೆ. 10 ರೂಮು, ಒಂದು ರೆಸ್ಟೋರೆಂಟ್ ಇದ್ರೆ, 10 ರೂಮ್ ಮಾಡಿ ಒಂದು ರೆಸ್ಟೋರೆಂಟ್ ಇದ್ರೆ ಅವ್ರಿಗೆ ಶಾಶ್ವತವಾಗಿ ಮಧ್ಯ ಉದ್ಯಮ ಮಾಡಿಕೊಳ್ಳೋಕೆ ಪರವಾನಗಿನ ರಾಜ್ಯ ಸರ್ಕಾರ ಕೊಡ್ತಾ ಇದೆ. ಎಷ್ಟು ಖರ್ಚಾಗುತ್ತೆ ಅದಕ್ಕೆ? 1.5 ಕೋಟಿ ತನಕ ಆಗ್ಬೋದು ಅಂದಾಜು. ನಾನು ಉದ್ಯೋಗಿಯಾಗಿ ನೀವು 5 ವರ್ಷಕ್ಕೆ 80 ಲಕ್ಷ ರೂಪಾಯಿ ಮಾಡಿದಿರಲ್ಲ, ಎಷ್ಟು ಮಟ್ಟಿಗೆ ಸರಿ ಇದು? ಅದೇ CN7 1.5 ಕೋಟಿ 80 ಲಕ್ಷ ರೂಪಾಯಿ ಇಟ್ಕೊಂಡು ಇನ್ನು ಮಿಕ್ಕಿದ್ದನ್ನ ಬ್ಯಾಂಕಿಂದ ಉದ್ಯಮಕ್ಕೆ ಸಾಲ ಕೊಡ್ತಾರೆ. ಸಾಲ ತಗೊಂಡು ನಾವು ಹಳೆ ಆಸ್ತಿ ಇದ್ದ ಸ್ವತ್ತನ್ನ ಮಾರಾಟ ಮಾಡ್ಬಿಟ್ಟು ಅಥವಾ ಯಾವುದೋ ರೂಪದಲ್ಲಿ 50% ಹಣ ಒದಗಿಸ್ಕೊಂಡು ಶಾಶ್ವತವಾಗಿ ಒಬ್ಬ ಉದ್ಯಮಿ ಆಯ್ತಾನೆ. ಅವ್ನ ಫ್ಯಾಮಿಲಿ ನಡ್ಕೊಂಡು ಹೋಗುತ್ತೆ, ನೆಕ್ಸ್ಟ್ ಅವ್ರ ಫ್ಯಾಮಿಲಿ ಜನರೇಷನ್ ನಡ್ಕೊಂಡು ಹೋಗ್ತದೆ. ನೀವು 5 ವರ್ಷಕ್ಕೆ ಒಂದ್ಸತಿ ಮಾಡಿದಿರಲ್ಲ, ಎಷ್ಟು ಮಟ್ಟಿಗೆ ಸರಿ ಇದು? 80 ಲಕ್ಷ ರೂಪಾಯಿ, 1 ರೂಪಾಯಿ 2 ರೂಪಾಯಿ ಇಲ್ಲ, ಸರಿನಾ? ಇದು ಲೆಕ್ಕಾಚಾರ ಹಾಕಿದ್ರೆ ಚಾಣಕ್ಯ ಒಂದು ಮಾತಾಡ್ತಾರೆ, ರಾಜ್ಯವನ್ನು ನಡೆಸೋಂಥ ರಾಜ ತೆರಿಗೆಯನ್ನು ಯಾವ ಥರ ವಸೂಲಿ ಮಾಡಬೇಕು ಅಂತಂದ್ರೆ ಪ್ರಜೆಗಳನ್ನ ಜೇನು ಅಥವಾ ದುಂಬಿ ಯಾವ ಥರ ಮಕರಂದವನ್ನ ಹೂವಿಂದ ಇರುತ್ತೋ ಆ ಥರ ಹೀಗೆ ಅವ್ರು ರಾಜ್ಯವನ್ನು ಮಾಡಬೇಕು ಅಂತ. ನೀವೇನು ಮಾಡ್ತಾ ಇದ್ದೀರಿ? ಚಾಟಿ ತಗೊಂಡು ಹೊಡಿತಾ ಇದ್ದೀರಿ ಜನಗಳಿಗೆ. ಚಾಟಿ ತಗೊಂಡು 80 ಲಕ್ಷ ರೂಪಾಯಿ ಮಿನಿಮಮ್ ಬಿಡ್ ಅಮೌಂಟು. ಅದಾದ್ಮೇಲೆ ಅದು ಎಷ್ಟು ಹೋಗಿರುತ್ತೆ, ಎಷ್ಟು ಕೋಟಿಗೆ ಹೋಗಿರುತ್ತೆ ಗೊತ್ತಿಲ್ಲ. ಇದ್ರ ಜೊತೆಗೆ ಪ್ರತಿ ವರ್ಷ ಲಕ್ಷಾಂತರ ರೂಪಾಯಿ ರಿನ್ಯೂವಲ್ ಚಾರ್ಜಸ್. ನೆಕ್ಸ್ಟ್, ಇಡೀ ದೇಶದಲ್ಲಿರತಕ್ಕಂಥ ಎಲ್ರಿಗೂ ಸಹ ಅವಕಾಶ ಕೊಟ್ಟಿದ್ದೀರಿ. ಈ